ರನಾ ರನಾ ರನು ರೇ ರೇ नजरिया लागे नहीं कहीं ओ नजरी ಗುರು ಬಂದೋ ಇನ್ನೇನು 10 ನಿಮಿಷದಲ್ಲಿ ಆರತಿ ಸ್ಟಾರ್ಟ್ ಆಗುತ್ತೆ. ಕರೆಕ್ಟಾಗಿ 6:30 ಇಲ್ಲ 7 ಗಂಟೆಗೆ ಸ್ಟಾರ್ಟ್ ಆಗೋದು. ನಾವು ಇವಾಗ ಬರುವ ಟೈಮು 6:45 ಆಗಿದೆ. ಒಳ್ಳೆ ಟೈಮಿಗೆ ಬಂದಿದ್ದೀವಿ. ಇವಾಗ ಬನ್ನಿ ಹಂಗೆ ಹೋಗೋಣ. ನಮಗೆ ಗುರುವೇ ನೋಡ್ಬೋದು, ನಾವಂತೂ 2 ಕ್ಯಾನ್ ತೊಗೊಂಬಿಟ್ಟಿದ್ದೀವಿ. ಗಂಗಾ ಮಾತೆನ ನಮ್ಮೂರಿಗೆ ತಗೊಂಡೋಗೋಣ ಅಂತ. ಆಮೇಲೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ನಮ್ಮ ವಿಡಿಯೋ ಎಲ್ಲ ನೋಡ್ಬಿಟ್ಟವ್ರಲ್ವಾ, ಏನಾದರೂ ಮಾಡಿ ದೇವಸ್ಥಾನಕ್ಕಾದರೂ ಗಂಗಾ ಮಾತೆನ ತಗೊಂಬ ಅಂತ ಹೇಳಿದ್ರು. ಅದಕ್ಕೆ ಇದು ಇಷ್ಟು ದೊಡ್ಡ ಕ್ಯಾನ್ ಐತೆ, 20-20 ರೂಪಾಯಿ ಅಷ್ಟೇ ಕ್ಯಾನ್ಗಳು. ಅವರು 50-100 ಹೇಳ್ತಾರೆ ಗುರು. ನಾವು ಕರ್ನಾಟಕದಿಂದ ಬಂದಿರೋರು ಅಂತ ನಾವು ಕೇಳಬೇಕಾ? ಮೊದಲೇ ಚೌಕಾಸಿ ಮಾಡಿದ್ರಲ್ಲಿ ಎತ್ತಿದ ಕೈ 20-20 ರೂಪಾಯಿ ಮಾಡಿಸ್ಬಿಟ್ಟು ಎಲ್ಲಿ ತಗೊಂಡಿದ್ದೀನಿ. ಜನ ನೋಡ್ರಿ, ಎಲ್ಲ ಗಂಗಾ ಪೂಜೆ ನೋಡೋಕೆ ಹೋಯ್ತಾವ್ರೆ. ಬಿಸಿ ಬಿಸಿ ಜೋಳ ಎಲ್ಲ ಸಿಗುತ್ತೆ ಇಲ್ಲಂತೂ. ಚಿಕ್ಕ ಮಗ ಖುಷಿ ಆಗ್ಬಿಟ್ಟವನೆ. ಮತ್ತು ಇಲ್ಲಿರೋರಂತೂ ಈ ಆಲೂ ಪರಾಟ ಆಗಿರ್ಬೋದು, ಈ ಜೋಳ ಇವೆಲ್ಲ ಅತಿಯಾಗಿ ತಿಂತಾರೆ ಗುರು. ಒಂದು ವಾರದಿಂದ ತಿಂದು ಈ ಕೇದಾರ್ನಾಥ್ಗೆ ಹೋಗಿ ಬಂದು ಬೇರೆ ಕೈ ಕಾಲೆಲ್ಲ ಹಿಡ್ಕೊಂಬಿಟ್ಟೈತೆ. ಇನ್ನೇನು ಇವತ್ತು ನಾವು ಹೊರಡುವಂಥ ಲಾಸ್ಟ್ ದಿನ, ಅದಕ್ಕೋಸ್ಕರನೇ ಗಂಗಾ ಮಾತೆನ ತಗೊಂಡೋಗೋಣ ಅಂತ ಬಂದಿರೋದು. ಬನ್ನಿ ಹೋಗೋಣ, ಇನ್ನೇನು ಬೇಗ ಸ್ಟಾರ್ಟ್ ಆಗಿಬಿಡುತ್ತೆ. ದೇವರು ಇಲ್ಲಂತೂ ಜನ ಸಂಜೆ 6 ಗಂಟೆಯಿಂದಲೇ ಸ್ಟಾರ್ಟ್ ಆಗಿಬಿಡ್ತಾರಂತೆ. 4 ಗಂಟೆಗೆ ಬಂದು ಮುಂದೆ ಕುಂತ್ಕೊಂಡ್ಬಿಡ್ತಾರೆ ಗಂಗಾ ಪೂಜೆ ನೋಡೋಕ್ಕೋಸ್ಕರ. ಇವಾಗ ನಾವು ಹೋಯ್ತಾ ಇದ್ದೀವಿ, ಅಲ್ಲಿ ಹೋಗಿ ಮುಂದೆ ಕುಂತ್ಕೊಂಡು ಗಂಗಾ ಪೂಜೆನ ನೋಡುವಂಥ ಸಮಯ. ದೇವರು 1ನೇ ಶತಮಾನದಲ್ಲಿ ವಿಕ್ರಮಾದಿತ್ಯ ತನ್ನ ಸ್ನೇಹಿತ ಬದರಿ ಈ ಗಂಗಾ ನದಿಯ ದಡದಲ್ಲಿ ಕುಳಿತು ದೇವಿಯ ಜ್ಞಾನವನ್ನು ಮಾಡ್ತಿದ್ದ ಅಂದ್ಬಿಟ್ಟು ಅವನ ನೆನಪಿಗಾಗಿನೇ ಇಲ್ಲೊಂದು ದೇವಸ್ಥಾನನ ಕಟ್ಟಿಸಿದ್ದಾರೆ. ಆ ದೇವಸ್ಥಾನ ಯಾವುದು ಅಂದ್ರೆ ಗುರು. ಇಲ್ಲೊಂದು ಜನ ಈ ಜನಸಾಗರದಲ್ಲಿ ನಾನೊಂದು ಕಳೆದೋಗಿದ್ದೀನಿ. ಎಲ್ಲ ಧ್ಯಾನ ಮಾಡ್ತಾವ್ರು. ದೇವ್ರು ಇವಾಗ ನೀವು ಮುಂದೆ ನೋಡ್ತಾ ಇದ್ದೀರಲ್ಲ, ಇದೇ ಜಾಗದಲ್ಲೇ ಆಗೋದು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ನಮ್ಮ ಥರ ಲಕ್ಷಾಂತರ ಜನ ಇಲ್ಲ ಅವರೇ ಗುರು. ಅಲ್ಲೋಡಿ ಬೆಟ್ಟದ ಮೇಲೂ ಒಂದು ದೇವಸ್ಥಾನ ಐತೆ, ನೋಡ್ತಾ ಇದ್ದೀರಾ. ಎಲ್ಲ ಕಾಯ್ತಾವ್ರೆ, ಎಲ್ಲ ಬರ್ತಾವ್ರೆ. ಇವಾಗ ಇನ್ನೇನು ಇದು 7:15 ಮಾಡೋದು, ಕತ್ಲೆ ಆಗೋದು 7:15. ಗೂಗಲಲ್ಲೆಲ್ಲ 6 ರಿಂದ 7 ಗಂಟೆ ಅಂತ ತೋರಿಸ್ತಾಯಿತ್ತು, ಇಲ್ಲ 7:15 ಮಾಡೋದು. ಏನು ಬರ್ತಾವ್ರೆ, ರೆಡಿಯಾಗಿದೆ ಗುರು. ಇಲ್ಲಿ ಕೇಳಿದೆ, ಜನ ಸರಿಯಾಗಿ ಹೇಳಲೇ ಇಲ್ಲ. ನೋಡಿದ್ರೆ ಈ ಸೈಡಲ್ಲಿ ಆಗಲೇ ಮಾಡ್ತಾವ್ರೆ ಗಂಗಾ ಆರತಿ. ನಾನು ಎಲ್ಲಪ್ಪ ಅಂತ ಕಾಯ್ತಾ ಇದ್ದೆ, ಆದರೂ ಹೆಂಗೋ ಈ ಕಡೆ ಬಂದಿದ್ದೀನಿ. ಒಂದು ಒಳ್ಳೆ ಪ್ಲೇಸ್ ಹುಡುಕೊಂತೀನಿ, ತಡೀರಿ.
ಬರೀ ಆರತಿ ಇಸ್ಕೊಳ್ಳೋಣ. ನಾನು ಒಂದು ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೆ, ಇದೇ ಒಂದು ಸೈಡಲ್ಲಿ ಆಯ್ತಾ ಇತ್ತು. ಆದರೂ ಪರವಾಗಿಲ್ಲ, ಕ್ಯಾಪ್ಚರ್ ಮಾಡಿದ್ದೀನಿ. ಒಂದು 2 ನಿಮಿಷ ತಡ ಆಯ್ತಷ್ಟೇ. ಒಂದು ಸಾಂಗ್ ಬರುತ್ತೆ, ಆ ಸಾಂಗ್ ಮುಗಿಯೋವರೆಗೂ ಮಾತ್ರನೇ ಮಾಡೋದು ಆರತಿನ. ಒಂದು 3 ನಿಮಿಷ ಇರುತ್ತೆ, ಜೈ ಜಗತ್ತಿಗೆ ಮಾತಾ ಅಂತ. ಅದು ಸಾಂಗ್ ಹಾಕೋಕ್ಕಾಗಲ್ಲ, ಕಾಪಿರೈಟ್ಸ್ ಬರುತ್ತೆ. ಅದಕ್ಕೆ ಆ ಸಾಂಗ್ನ ತೆಗೆದುಬಿಡ್ತಾ ಇದ್ದೀನಿ. ಇವಾಗ ಗಂಗೆ ಮಾತೆನ ಇದರೊಳಗೆ ತುಂಬಿಸ್ಕೊಂಡು ಹೋಗುವಂಥ ಸಮಯ. ಇದರೊಳಗೆ ತುಂಬಿಸ್ಕೊಂಡು ಹಾಡೋಣ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಲ್ಲಾಂದರೆ ಇದೇ ಥರ ಮುಂದೆ ಹೊಸ ವೀಡಿಯೋನ ಮಾಡ್ತಾ ಇರ್ತೀನಿ. ವಿಡಿಯೋಗೆ ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಸಪೋರ್ಟ್ ಮಾಡಿ ಗೈಸ್ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದು.